ಹಾಯ್ ಫ್ರೆಂಡ್ಸ್, ಸಿನಿಮಾಗಳಲ್ಲಿ ನಕಲಿ ಮಳೆ ಹೇಗೆ ಸೃಷ್ಟಿಸ್ತಾರೆ, ನಕಲಿ ಬಾಡಿ ರಕ್ತ ಹೇಗೆ ರೆಡಿ ಮಾಡ್ತಾರೆ, ನಕಲಿ ರೈಲ್ವೆ ಸ್ಟೇಷನ್ ಹೇಗಿರುತ್ತೆ ಗೊತ್ತಾ, ಮಚ್ಚು ಲಾಂಗು ಬಂದೂಕು ಹೇಗಿರುತ್ತೆ, ಕಿಸ್ಸಿಂಗ್ ಸೀನ್ ಹಸಿಬಿಸಿ ದೃಶ್ಯಗಳನ್ನು ಹೇಗೆ ಶೂಟ್ ಮಾಡ್ತಾರೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಮಳೆ, ಸಿಡಿಲು, ಮಿಂಚು. ಸಿನಿಮಾಗಳಲ್ಲಿ ಕೆಲವೊಂದು ಸೀನ್ಗಳನ್ನು ಮಳೆಯಲ್ಲಿ ಶೂಟ್ ಮಾಡಲಾಗುತ್ತೆ. ಆಗ ಮಳೆಗಾಲ ಇದ್ರೆ ಏನೋ ಅಡ್ಜಸ್ಟ್ ಮಾಡಿಕೊಂಡು ಮಳೆಯಲ್ಲಿ ಶೂಟ್ ಮಾಡ್ಬೋದು, ಆದರೆ ಎಲ್ಲ ಟೈಮಲ್ಲಿ ಅದು ಸಾಧ್ಯವಾಗಲ್ಲ. ಹೀಗಾಗಿ ನಕಲಿ ಮಳೆಯನ್ನು ಬಳಸಿಕೊಳ್ಳಲಾಗುತ್ತೆ. ಅದಕ್ಕಾಗಿ ಶೂಟಿಂಗ್ ಸೆಟ್ಗೆ ದೊಡ್ಡ ಟ್ಯಾಂಕ್ನಲ್ಲಿ ನೀರು ತರಿಸಿಕೊಳ್ಳಲಾಗುತ್ತೆ. ನಂತರ ಅದನ್ನು ದೊಡ್ಡ ತೊಟ್ಟಿಯಲ್ಲಿ ತುಂಬಲಾಗುತ್ತೆ. ದೊಡ್ಡ ಮೋಟಾರ್ ಅಳವಡಿಸಿ ಹಲವು ಪೈಪ್ಗಳನ್ನು ಜೋಡಿಸಲಾಗುತ್ತೆ. ಪೈಪ್ನ ಮತ್ತೊಂದು ತುದಿಗೆ ಶವರ್ ರೀತಿಯ ನೋಸಲ್ ಅಳವಡಿಸಲಾಗುತ್ತೆ. ನಂತರ ಒಂದೊಂದು ಪೈಪ್ ಒಬ್ಬೊಬ್ಬರು ಹಿಡಿದು ಶೂಟಿಂಗ್ ನಡೆಸೋ ಸ್ಥಳದಲ್ಲಿ ಸುತ್ತ ನಿಲ್ತಾರೆ. ಡೈರೆಕ್ಟರ್ ಆಕ್ಷನ್ ಹೇಳಿದ ಕೂಡಲೇ ನೀರು ಹಾರಿಸಲು ಶುರು ಮಾಡ್ತಾರೆ. ಹೀಗೆ ನಕಲಿ ಮಳೆಯ ವಾತಾವರಣ ಸೃಷ್ಟಿಯಾಗುತ್ತೆ. ಅದೇ ಮಿಂಚು, ಸಿಡಿಲನ್ನು ಗ್ರಾಫಿಕ್ಸ್ ಮತ್ತು ಸೌಂಡ್ ಎಫೆಕ್ಟ್ ನಿಂದ ಮಾಡಲಾಗುತ್ತೆ. ಬಾಡಿ, ಸಿಕ್ಸ್ ಪ್ಯಾಕ್. ಸಿನಿಮಾಗಳಲ್ಲಿ ಹೀರೋಗಳ ಬಾಡಿ ನೋಡಿ ಅದೇ ರೀತಿ ಬಾಡಿ ಮಾಡ್ಕೋಬೇಕು ಅಂತ ಎಷ್ಟೋ ಜನ ಕನಸು ಕಾಣ್ತಾರೆ. ಕೆಲವು ಹೀರೋಗಳ ಬಾಡಿ ನಿಜವೇ ಆಗಿದ್ರೆ ಇನ್ ಕೆಲವು ನಟರ ಬಾಡಿ ಒರಿಜಿನಲ್ ಆಗಿರೋದಿಲ್ಲ. ಬದಲಿಗೆ ಇಲ್ಲಿ ಬಾಡಿ ಸೂಟ್ಗಳನ್ನು ಬಳಸಲಾಗುತ್ತೆ. ಮೊದಲಿಗೆ ನಟರ ಅಳತೆ ಪಡೆದುಕೊಳ್ಳಲಾಗುತ್ತೆ. ನಂತರ ಅದಕ್ಕೆ ತಕ್ಕಂತೆ ಬಾಡಿ ಸೂಟ್ ರೆಡಿ ಮಾಡಲಾಗುತ್ತೆ. ಸಿನಿಮಾ ನೋಡುವವರಿಗೆ ಅದು ನಿಜವಾದ ಬಾಡಿ ರೀತಿಯಲ್ಲೇ ಕಾಣಿಸುತ್ತೆ, ಆದರೆ ಅದು ರಿಯಲ್ ಆಗಿರೋದಿಲ್ಲ, ಬಾಡಿ ಸೂಟ್ ಆಗಿರುತ್ತೆ. ಇನ್ ಕೆಲವು ಸಲ ತೆಳ್ಳಗೆ ಇರೋರಿಗೆ ಬೊಜ್ಜು, ಹೊಟ್ಟೆ ಇರುವಂತೆಲ್ಲ ತೋರಿಸಲಾಗುತ್ತೆ. ಆಗಲೂ ಇದೇ ಬಾಡಿ ಸೂಟ್ ತಂತ್ರಜ್ಞಾನ ಬಳಸಲಾಗುತ್ತೆ. ರೈಲು, ರೈಲ್ವೆ ಸ್ಟೇಷನ್. ಸಿನಿಮಾಗಳಲ್ಲಿ ಹೀರೋಗಳು ಓಡಿ ಬಂದು ರೈಲು ಹತ್ತೋದು, ರೈಲುಗಳಿಂದ ಹಾರೋದೆಲ್ಲ ತೋರಿಸಲಾಗುತ್ತೆ. ಆದರೆ ಅದು ನಿಜವಾದ ರೈಲ್ವೆ ಪ್ಲಾಟ್ಫಾರ್ಮ್ ಆಗಿರೋದಿಲ್ಲ. ಸಿನಿಮಾ ಶೂಟಿಂಗಿಗೆ ಅಂತಲೇ ರೆಡಿ ಮಾಡಲಾದ ನಕಲಿ ರೈಲ್ವೆ ಪ್ಲಾಟ್ಫಾರ್ಮ್ ಆಗಿರುತ್ತೆ. ನಕಲಿ ರೈಲುಗಳನ್ನು ಕೂಡ ಶೂಟಿಂಗ್ನಲ್ಲಿ ಬಳಸಿಕೊಳ್ಳಲಾಗುತ್ತೆ. ಹೊರಗಿನಿಂದ ನಕಲಿ ರೈಲುಗಳನ್ನು ಅಲುಗಾಡಿಸುವ ಮೂಲಕ ರೈಲು ಚಲಿಸುತ್ತಿರುವಂತೆ ತೋರಿಸ್ತಾರೆ. ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಈ ರೀತಿಯ ನಕಲಿ ರೈಲ್ವೆ ಸ್ಟೇಷನ್ ಮತ್ತು ನಕಲಿ ರೈಲುಗಳು ಕಾಣಸಿಗುತ್ತವೆ. ಲಾಂಗು, ಮಚ್ಚು, ಗನ್. ಸಿನಿಮಾಗಳಲ್ಲಿ ಬಳಸೋ ಎಲ್ಲ ಶಸ್ತ್ರಾಸ್ತ್ರಗಳು ನಕಲಿ ಆಗಿರುತ್ತೆ. ಮಚ್ಚು, ಲಾಂಗು, ಚಾಕು, ಬಂದೂಕುಗಳು ಎಲ್ಲವೂ ನಕಲಿ ರೆಡಿ ಮಾಡಲಾಗುತ್ತೆ. ಇವುಗಳನ್ನು ರೆಡಿ ಮಾಡೋರು ಇರ್ತಾರೆ. ಅವರು ಸಿನಿಮಾದಲ್ಲಿನ ಅಗತ್ಯಕ್ಕೆ ತಕ್ಕಂತೆ ಮಚ್ಚು, ಲಾಂಗುಗಳನ್ನು ರೆಡಿ ಮಾಡಿ ಕೊಡ್ತಾರೆ. ಈ ನಕಲಿ ಆಯುಧಗಳು ತುಂಬಾ ಹಗುರವಾಗಿ ಇರುತ್ತೆ. ಶಸ್ತ್ರಾಸ್ತ್ರ ಮಾತ್ರವೇ ಅಲ್ಲ, ದೊಣ್ಣೆಗಳು, ಟ್ಯೂಬ್ಲೈಟ್ಗಳು, ಬಾಟಲ್ಗಳು ಕೂಡ ನಕಲಿ ಆಗಿರುತ್ತೆ. ನಟರಿಗೆ ಯಾವುದೇ ರೀತಿಯ ಹಾನಿಯಾಗದಂತೆ ರೆಡಿ ಮಾಡಲಾಗಿರುತ್ತೆ. ಕಿಸ್ಸಿಂಗ್ ಸೀನ್. ಈಗಿನ ಕಾಲದಲ್ಲಿ ಹಲವು ನಟ ನಟಿಯರು ಕಿಸ್ಸಿಂಗ್ ಸೀನ್ ಸುಲಭವಾಗಿ ಮಾಡಿಬಿಡ್ತಾರೆ. ಆದರೆ ಕೆಲ ನಟ ನಟಿಯರು ಈ ರೀತಿಯ ಸೀನ್ಗಳಿಗೆ ಒಪ್ಪೋದಿಲ್ಲ. ಆಗ ನಿರ್ದೇಶಕರು ಬೇರೆ ಪ್ಲಾನ್ ಮಾಡ್ತಾರೆ. ನಟ ನಟಿ ತಬ್ಬಿ ಕಿಸ್ ಕೊಟ್ಟಂತೆ ನಟಿಸ್ತಾರೆ. ಡೈರೆಕ್ಟರ್ಸ್ ಕ್ಯಾಮರಾ ಆಂಗಲ್ ಬೇರೆ ಕಡೆಯಿಂದ ಹಿಡಿದು ನಿಜವಾದ ಕಿಸ್ ಕೊಟ್ಟಂತೆ ತೋರಿಸ್ತಾರೆ. ಇನ್ ಕೆಲವು ಸಲ ಹೀರೋ ಹೀರೋಯಿನ್ ನಡುವೆ ಗ್ಲಾಸ್ ಇಟ್ಟು ಈ ಸೀನ್ ತೆಗಿತಾರೆ. ನಂತರದಲ್ಲಿ ಗ್ರಾಫಿಕ್ಸ್ ಮೂಲಕ ರಿಯಲ್ ಕಿಸ್ ರೀತಿ ತೋರಿಸ್ತಾರೆ. ಹಸಿಬಿಸಿ ದೃಶ್ಯಗಳನ್ನು ಕೂಡ ಇದೇ ರೀತಿಯಲ್ಲಿ ಶೂಟ್ ಮಾಡಲಾಗುತ್ತೆ. ಇಂತಹ ದೃಶ್ಯಗಳನ್ನು ಮಾಡುವಾಗ ನಟಿಯರು ಹೆಚ್ಚಾಗಿ ಸ್ಕಿನ್ ಕಲರ್ ಬಟ್ಟೆ ಧರಿಸ್ತಾರೆ. ಮನೆಗಳು, ಬಿಲ್ಡಿಂಗ್ಸ್. ಬಹುತೇಕ ಸಿನಿಮಾಗಳಲ್ಲಿ ಮನೆಗಳು, ಮಂದಿರಗಳು ಕೂಡ ನಕಲಿಯೇ ಆಗಿರುತ್ತೆ. ಸಿನಿಮಾದ ಅಗತ್ಯಕ್ಕೆ ತಕ್ಕಂತೆ ಸೆಟ್ ಹಾಕಿ ಶೂಟಿಂಗ್ ಮಾಡಲಾಗುತ್ತೆ. ಉದಾಹರಣೆಗೆ ಕಾಟೇರ ಸಿನಿಮಾದಲ್ಲಿನ ಪ್ರತಿಯೊಂದು ಮನೆ, ರಸ್ತೆ ಎಲ್ಲವೂ ಸೆಟ್ಟೇ ಆಗಿತ್ತು. ಅಂದ್ರೆ ಸಿನಿಮಾಗೋಸ್ಕರವೇ ಆ ಗುಡಿಸಲುಗಳನ್ನು ನಿರ್ಮಿಸಲಾಗಿತ್ತು. ಹಿಂದಿನ ಕಾಲದ ಬಹುತೇಕ ಸಿನಿಮಾಗಳಲ್ಲಿ ಮನೆ, ದೇವಸ್ಥಾನಗಳ ಶೂಟಿಂಗ್ ಸೆಟ್ನಲ್ಲೇ ನಡೀತಿತ್ತು. ನಕಲಿ ರಕ್ತ. ಸಿನಿಮಾಗಳಲ್ಲಿ ನಕಲಿ ರಕ್ತ ಬಳಸಲಾಗುತ್ತೆ. ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ನಕಲಿ ರಕ್ತ ರೆಡಿ ಮಾಡಲಾಗುತ್ತೆ. ಹೆಚ್ಚಾಗಿ ಕಾರ್ನ್ ಸಿರಪ್, ಸೀಪು, ಫುಡ್ ಕಲರ್ ಮಿಕ್ಸ್ ಮಾಡಿ ಈ ರಕ್ತ ರೆಡಿ ಮಾಡಲಾಗುತ್ತೆ. ಇನ್ನು ಬಾಯಲ್ಲಿ ರಕ್ತ ತೋರಿಸಲು ಹೊಟ್ಟೆ ಒಳಗೆ ಹೋದ್ರೂ ಹಾನಿಯಾಗದಂತಹ ನಕಲಿ ರಕ್ತ ಬಳಸಲಾಗುತ್ತೆ. ಈ ರೀತಿಯ ರಕ್ತ ಆನ್ಲೈನ್ನಲ್ಲೂ ಸಿಗುತ್ತೆ. ಫುಡ್ ಕಲರ್ಗಳನ್ನು ಬಳಸಿ ಈ ರಕ್ತ ರೆಡಿ ಮಾಡಲಾಗುತ್ತೆ.
ಫ್ರೆಂಡ್ಸ್, ಇದು ಸಿನಿಮಾಗಳಲ್ಲಿ ಬಳಸೋ ಕೆಲವೊಂದು ನಕಲಿ ವಸ್ತುಗಳು ಮತ್ತು ಕೆಲ ಸೀನ್ಗಳನ್ನು ಹೇಗೆ ಶೂಟ್ ಮಾಡ್ತಾರೆ ಅನ್ನೋದನ್ನ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.